करावली न्यूज नेटवर्क के स्वागत। नाजरीन, इस्तकबाल है आपका करावली न्यूज नेटवर्क की स्पेशल रिपोर्ट में। आज जालीपट्टन पंचायत में तमाम काउंसलर्स के लेटर की डिमांड पर एक इमरजेंसी मीटिंग बुलाई गई थी, जिसका मेन एजेंडा यूजीडी के ऊपर था। और इस मीटिंग में यूजीडी के असिस्टेंट इंजीनियर अजय प्रभु को भी बुलाया गया था। बहसो मुबासा बहुत देर तक चला। तमाम काउंसलर्स का कहना था कि जालीपट्टन पंचायत और पूरे भटकल के हुदूद में जो यूजीडी का काम हुआ है वो पूरा का पूरा फेलियर है। इनके पास कोई वर्क प्लान नहीं है और नहीं शेड्यूल है। मिसबाउल हक ने अपनी बात को रखते हुए कहा कि कारगद्दी एरिया में 5 साल से रोड रेस्टोरेशन का काम अभी तक नहीं हुआ है। अगर पूरे भटकल का हाल देखें तो बहुत सारे रेस्टोरेशन का काम पेंडिंग है। इन बहसो मुबासा में जनाब तौफीक बेरी, जनाब मुनीर साहब और वसीम मनेगार ने पेश रहे। बस तमाम काउंसलर्स का कहना था कि अगर यूजीडी के काम को आगे बढ़ाना है तो पहले का पूरा रेस्टोरेशन वर्क, डैमेज वर्क और सबस्टैंडर्ड वर्क करना होगा। तब तक दूसरा नया कोई भी काम हम यूजीडी वालों को करने नहीं देंगे। अब नया काम जो भी शुरू होगा M30 ग्रेड वाला होना चाहिए। M20 ग्रेड के लिए हम बिल्कुल राजी नहीं होंगे। सिर्फ जालीपट्टन पंचायत एरिया में 3700 प्लस हाउसेस कनेक्शन है। इनमें से सिर्फ 1900 डोमेस्टिक कनेक्शन का काम पूरा हो चुका है। अब भी 1800 हाउसेस कनेक्शन का काम बाकी है। फिर भी उनका काम सुस्त रफ्तारी से चल रहा है। इसके बावजूद इनको 3 बार एक्सटेंशन मिला और उनका अब आखिरी वर्क प्रोजेक्ट खत्म करने का 2025 तक का मौका है। अब देखते हैं इनका पूरा प्रोजेक्ट कब खत्म होता है। वीडियो को पूरा देखें और अपनी राय हमारे कमेंट्स बॉक्स में देना न भूले। तब तक के लिए हमें इजाजत। 2022 ಸಿಕ್ಕಾಪಟ್ಟೆ ಮಳೆ ಆಯ್ತು, ಕ್ಲೌಡ್ ಬಸ್ಟ್ ಆಗಿ ಆಗೆಲ್ಲ ತುಂಬಾ ರೋಡ್ಗಳ ಇದಾದ್ವು. ನೀವು ಒಂದು ಹೇಳೋ ಇದು ಕೂಡ ಹೌದು, ಪಕ್ಕದಲ್ಲಿರೋ ರೋಡ್ ಕೂಡ ವಿಆರ್ ಇದಾಗಿ ತೇರಾಗ್ತದೆ. ನೀವು ಅಷ್ಟೇ ರಿಸ್ಟೋರೇಷನ್ ಮಾಡಲಿಕ್ಕೆ ಇದಂತ ಇದು ಕೂಡ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆಲ್ರೆಡಿ ಈ ಥರ ರೋಡ್ ಮಾಡಬೇಕಂತ ಶಿಫಾರಸು ಮಾಡಿ ಈಗ ಬೆಂಗಳೂರಲ್ಲಿ ಇದೆ ಸರ್, ವೇರಿಯೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದೇನೆ. ಬಟ್ ಆದರೂ ಕೂಡ ತುಂಬ ಕ್ರಿಟಿಕಲ್ ಇರೋ ಕೂಡ ಇದರಲ್ಲಿ ನಾವೇ ಡಿಸಿಷನ್ ತಗೊಂಡು ಮಾಡಿದ್ದೇವೆ ರೋಡನ್ನು. ಇಲ್ಲ ಸರ್, ನೀವು ರಿಪೀಟ್ ಮಾಡಿ ಏನೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಅಂತ, ನಿಮ್ಮಿಂದ ಏನು ನಿರ್ಕಾಳಜಿ ಆಗಿದೆ ಅನ್ನೋದಕ್ಕೆ ಏನೆಲ್ಲ ಇಂಪ್ರೂವ್ ಮಾಡಬೇಕು ಸರ್. ಒಂದಂದ್ರೆ ರೋಡ್ ಡಿಸ್ಟ್ರಿಬ್ಯೂಷನ್ ಫಸ್ಟ್. ರೋಡ್ ರಿಸ್ಟೋರೇಷನ್ ಅಲ್ಲ, ನೀವು ಯಾವ ರೀತಿಯಲ್ಲಿ ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ತೀರಿ ಅಂತ ಮತ್ತೆ ಹೇಳಿ. 3 ಮೀಟರ್ ರೋಡ್, 1 ಮೀಟರ್ ನೀವು ಇದ್ರ 2 ಮೀಟರ್ ಆ ಕಡೆ ಇದೆ. ಅದೇ ಸರ್, ಅದನ್ನ ನೀವು ಪೂರಾ ಕ್ಲಿಯರ್ ಮಾಡಿ ನೋಡೋದಿಲ್ಲ. ಆ ಕಡೆ ಈ ಕಡೆ ಮಧ್ಯದಲ್ಲಿ ನಾವು ವಾಪಸ್ ನೋಡಿ, ಅವರು ಇವಾಗ ಹೇಳಿದ್ರು ಈ ವಿಷಯ ನಾನು ಎಲ್ಲರಿಗೂ ಗೊತ್ತಾಗ್ಬೇಕು. ನೋಡಿ, ಇಲ್ಲಿ ಹೆವಿ 3 ಮೀಟರ್ ಅಗಲ ರೋಡ್ ಇರುತ್ತೆ. ನಮ್ಮ ಪಟ್ಟಣ ಪಂಚಾಯತ್ ಅಲ್ಲಿ ನಾವು M30 ಕಾಂಕ್ರೀಟ್ ರೋಡ್ ಮಾಡಿ ಇರ್ತೀವಿ, ಆಯ್ತಾ. ಇವ್ರು ಬಂದ್ಬಿಟ್ಟು M20 ಅಂತ ಹೇಳ್ತಾರೆ. ಆ M20 ಇರೋದಿಲ್ಲ. ನಮ್ಮ ಹಳೇದು 5 ವರ್ಷ 6 ವರ್ಷ ಹಳೇದು ಕಾಂಕ್ರೀಟ್ ರೋಡ್ ಅಲ್ಲಿ 1 ಮೀಟರ್ ಅಗಿತಾರೆ ಇವರು, 1 ಮೀಟರ್ ರಿಸ್ಟೋರೇಷನ್ ಮಾಡ್ತಾರೆ. ನನ್ನ ಲೀಸ್ಟ್ ವೈಸ್ ಇಲ್ಲಿ ಉದಾಹರಣೆಗಳು ಇವೆ, ನಾನು ರೋಡ್ ಬರ್ದಿಟ್ಟಿದ್ದೀನಿ. ಏನಂದ್ರೆ ಇವ್ರು ಹಾಕಿರೋದು ರಿಸ್ಟೋರೇಷನ್ ನಮ್ದು 5 ವರ್ಷ ಹಳೆ ರೋಡ್ ಹಾಗೆ ಇದೆ, ಈವರೆಗೂ ಏನೂ ಆಗಲಿಲ್ಲ. ಸೈಡಿಂದ ಈ 1 ಮೀಟರ್ ಹಾಗೆ ಇದೆ. ಇವ್ರ ಮಧ್ಯದಲ್ಲಿ ರಿಸ್ಟೋರೇಷನ್ ಮಾಡಿ 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಕಂಪ್ಲೀಟ್ ತೊಳೆದೋಗಿದೆ. ಇವ್ರ ಕಾಂಕ್ರೀಟ್ ಮತ್ತೆ ಇವ್ರ ಏನ್ ಗ್ರೇಡ್ ಆಫ್ ಮಿಕ್ಸಿಂಗ್ ಇದೆ, ನಮ್ಗೆ ಯಾವ್ದು ಇದ್ರ ಮೇಲೆ ಭರೋಸೆ ಇಲ್ಲ. ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ ಇದರಲ್ಲಿ. ಮತ್ತೆ ಈ ವಿಷಯದಲ್ಲಿ ಇವ್ರು ಸೀನಿಯರ್ ಇಂಜಿನಿಯರ್ ಬಂದು ಈ ವಿಷಯದಲ್ಲಿ ಇವ್ರು ಸೀನಿಯರ್ ಇಂಜಿನಿಯರ್ AEE ಮತ್ತೆ EE ಚೀಫ್ ಇಂಜಿನಿಯರ್ ಬಂದು ಒಪ್ಕೊಂಡು ಹೋಗಿದ್ದಾರೆ. ಒಪ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಯಾವ್ದು ಮಾಡ್ಕೊಂಡಿಲ್ಲ. ರಿಗಾರ್ಡಿಂಗ್ ಅದು ನೀವು ಹೇಳಿದ ಕರೆಕ್ಟ್. ಅನ್ಫಾಲ್ ನೋಟಿಸ್ ಇಶ್ಯೂ ಮಾಡಾಗಿದೆ. ಅವ್ರು ಈಗ ಮಳೆ ಇದೆ ಅಂತ ಮಾಡ್ತೇನೆ ಅಂತಂದ್ರು. ಆಯ್ತು, ನೋಡ್ತೇನೆ ಈಗ ಮತ್ತೊಂದು 15 ದಿವಸ 1 ತಿಂಗಳು ಮಾಡಿಲ್ಲ ಆದ್ರೆ
ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಎಕ್ಸಿಕ್ಯೂಟಿವ್ಸ್ ಈಗ ನಾನು ರಿಪೋರ್ಟ್ ಮಾಡ್ತೇನೆ, ಅದರಲ್ಲಿ ನಾನು ಇದು ಮಾಡೋದಿಲ್ಲ. ನೋಡಿ ಹೋಗಿದ್ದೇನೆ, ನೋಡಿ ಹೋಗಿದ್ದೇನೆ. ಅಲ್ಲ, ನೀವು ಇಶ್ಯೂ ಮಾಡಿದ್ರಿ, ಎಷ್ಟು ಕಂಪ್ಲೇಂಟ್ ಆಗಿದೆಯಲ್ಲ 3 ವರ್ಷದಿಂದ, ಎಷ್ಟು ಮಾಡಿದ್ದೇವೆ ಸರ್. ಎಷ್ಟು ಸರ್? ನಂಬರ್ ಎಕ್ಸಾಕ್ಟ್ ಹೇಳ್ತೇನೆ ನಿಮಗೆ. ನಂಬರ್ ಬೇಕಲ್ಲ ಸರ್? ಎಕ್ಸಾಕ್ಟ್ ನೋಟಿಸ್ ಇಶ್ಯೂ ಮಾಡಿ ಸರ್. ನಾವು ಒಂದು ಲಿಮಿಟ್ ತನಕ ನೋಡ್ತೇವೆ, ಮತ್ತೆ ಮಾಡಿಲ್ಲ ಅಂದ್ರೆ ಮೇಡಮ್ ಈಗ ನೋಡಿ ನಮ್ಗೆ ತಗರ್ಗೋಡ್ದು ವೆಟ್ವೆಲ್ ಒಂದು ಆಗಿಲ್ಲ, ಇನ್ನೊಂದು ಇದೆ ಇಶ್ಯೂ ಇದೆ. ಆ ವೆಟ್ವೆಲ್ ಆಗಿಲ್ಲ ಅಂದ್ರೆ ಮುಸಾನಗರ ಈಗ ನೀವು ಜಾಗ ಕ್ಲಿಯರ್ ಮಾಡಿಕೊಟ್ರೆ ಅದಕ್ಕೆ ಒಂದು 9 ವರ್ಷಗಳಿಂದ ಬೇಕು, ಅದೊಂದು ಇಶ್ಯೂ. ಮತ್ತು ಉಳಿದಿದ್ದ ಜಾಲಿಪಟ್ಟಣ ಪಂಚಾಯತಲ್ಲಿ ಮ್ಯಾಕ್ಸಿಮಮ್ ಆಗಿದೆ. ಅದೇ ತಗರ್ಗೋಡ್ ಬೆಟ್ಟಲ್ಲಿ ಒಂದು 400 ಮೀಟರ್ ಲೈನ್ ಇದೆ ಅಷ್ಟೇ. ಮತ್ತೆ ಕೆಲವು ಸಣ್ಣ ಸಣ್ಣ ಲೈನ್ ಇರ್ಬೋದು, ಕ್ರಾಸ್ ರೋಡ್ಸ್ ಇದು ಇರ್ಬೋದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ವರೆಗೆ ಅಲ್ಲೊಂದು 400 ಮೀಟರ್ ಪೆಂಡಿಂಗ್ ಇಟ್ಟಿದೆ, ಯಾಕಂದ್ರೆ ಬೆಟ್ಟದಲ್ಲಿ ಫೈನಲ್ ಆಗಿಲ್ಲ ಅಂತ. ಉಳಿದಿದ್ದು STP ವರ್ಗೂ ಆಗಿದೆ ಮೇಡಮ್. ಅಲ್ಲಿ ಎಲೆಕ್ಟ್ರೋಮೆಕ್ಯಾನಿಕಲ್ ಎಲ್ಲ ಇದಾಗಿದೆ. ರೈಸಿಂಗ್ ಮೇನ್ ಪೈಪ್ ಕೂಡ ಮುಗ್ದಿದೆ. ಅದೆಲ್ಲ ಮಾಡಿದ್ರೆ ನೀವು ಈ ಕಡೆ ಕಾರಗದ್ದೆ ಅಥವಾ ಈ ರೈಟ್ ಸೈಡಿಗೆ ಏನಿದೆ ಹೈವೇದು ಟುವರ್ಡ್ಸ್ ಹೊನ್ನಾವರ, ಅದನ್ನು ಫಸ್ಟ್ ಕಮಿಷನ್ ಮಾಡ್ಬೋದು. ನಾನು ಬರ್ತೇನೆ ಒಂದು ಸೊಲ್ಯೂಷನ್ ಬಗ್ಗೆ. ಒಂದ್ಸರಿ ಇವಾಗ ಇಲ್ಲಿ ನೋಡಿ, ಇವ್ರು ಏನ್ ಹೇಳ್ತಿದ್ದಾರೆ, ಭಟ್ಕಳದಲ್ಲಿ ಫಸ್ಟ್ ಪಟ್ಟಣ ಪಂಚಾಯತ್ ಕಾಮಗಾರಿ ಚಾಲು ಆಗಿದ್ದು ಎಲ್ಲಿ? ಓಕೆ, ಯಾವ ಝೋನ್ ಅಲ್ಲಿ ನೀವು ಚಾಲು ಮಾಡಿದ್ರಿ? ಫಸ್ಟ್ ಆ ಝೋನ್ ಅಲ್ಲಿ ಒಂದು ಹಂತಕ್ಕೆ ನೀವು ಎಲ್ಲ ಕಡೆ ಇದ್ರಲ್ಲ, ಹಂತಕ್ಕೆ ಒಂದು ಯಾವ ಝೋನಿಗೆ ನೀವು ಮಾಡಿದ್ರೆ ಅಲ್ಲಿದ್ದು ಸಂಪೂರ್ಣ ಹೌಸ್ ಕನೆಕ್ಷನ್ ಇಂದ, ರೋಡ್ ರಿಸ್ಟೋರೇಷನ್ ಇಂದ, ಡೊಮೆಸ್ಟಿಕ್ ಕನೆಕ್ಷನ್, ಯಾವ ಲೈನ್ ಹಾಕೋದು ಬಾಕಿ ಪೆಂಡಿಂಗ್ ಇಟ್ಟಿದ್ರಿ, ಎಷ್ಟೋ ಚೇಂಬರ್ಸ್ ಹಾಕೋದು ಬಾಕಿ ಇಟ್ಟಿದ್ರಿ, ಅದೆಲ್ಲ ಮಾಡಿಸ್ಲಿಕ್ಕೆ ನಿಮ್ಗೆ ಒಂದು ಝೋನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾವಾಗ ಎಷ್ಟು ನಿಮ್ದು ಡೆಡ್ ಲೈನ್ ಯಾವಾಗ ಮಾಡ್ಕೊಡ್ತೀರಿ? ನಮ್ಮ ಝೋನ್ ಅಲ್ಲಿ ನೀವು ಸ್ಟಾರ್ಟ್ ಫಸ್ಟ್ ಮಾಡಿದ್ದು 3.5 ವರ್ಷ ಆಗಿದೆ. ಅದು 3 ವರ್ಷ ಸರ್. ನೋಡಿ ಈಗ ಮಾತು ಹೇಳ್ತೇನೆ. ನನ್ನ ರಾಜಕೀಯ ಒಂದು 7-8 ವರ್ಷದ ಜೀವನದಲ್ಲಿ UGD ಇಂದ ನಮ್ಮ ಹೆಸರು ಹಾಳಾದದ್ದು ಕಂಪರೇ ಇಲ್ಲ. ನಾವು ಏನು ಮನೆಯಿಂದ ಹೊರ ಬರಗಾಗೆ ಆಗಿದೆ ಎಲ್ಲ ರೀತಿಯಲ್ಲಿ. ನಿಮ್ಗೆ ಕೂಡ ಗೊತ್ತುಂಟು ಯಾವ ರೀತಿಯಲ್ಲಿ ನಮ್ಮನ್ನು ಡ್ಯಾಮೇಜ್ ಮಾಡಿದ್ದಾರೆ. ನಿಮ್ಮ ರೋಡ್ ಅನ್ನು ತಗೊಂಡು ಭಟ್ಕಳದಲ್ಲಿ ನಮ್ಮ ಸರ್ಕಾರ ಅಥವಾ ಜಾಗಕ್ಕೂ ಏನು ಕೆಲಸ ಮಾಡುದಿಲ್ಲ ಅಂತ ಇಡೀ ಮೀಡಿಯಾದಲ್ಲಿ ನಾವು ಹೇಳ್ತಾ ಇರೋದು. ಅದೇ ಹೇಳುದು ನಾವು ಹೇಳ್ತಾ ಇರೋದು. ಅಜಯ್ ಅವರೇ, ನೀವು ಪಾಯಿಂಟ್ ಔಟ್ ನಮ್ಮ ಕೌನ್ಸಿಲ್ ಪಾಯಿಂಟ್ ಔಟ್ ಮಾಡತಕ್ಕಂಥ ವಿಷಯಗಳು ಯಾವ್ದು ಸಬ್ಸ್ಟ್ಯಾಂಡರ್ಡ್ ವರ್ಕ್ ಆಗದೆ, ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಒಂದು. ಎರಡನೇದು, ನಿಮ್ಮ ಸ್ಟಾಫ್ಗಳು ಅಥವಾ ಯಾವ ಕಾಂಟ್ರಾಕ್ಟರ್ ಸ್ಟಾಫ್ಗಳು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ, ಜನರ ಸಂಗ್ರಹ ಆಗಿರಲಿ ಅಥವಾ ಕೌನ್ಸಿಲ್ ಸಂಗ್ರಹ ಆಗಿರಲಿ, ಅದಕ್ಕೆ ತಕ್ಕಂತ ನೀವು ಅವರ ಮೇಲೆ ಏನ್ ಕ್ರಮ ತಗೊಳ್ಳಿದ್ದೀರಿ ಅಥವಾ ನೀವು ಇನ್ನು ಮುಂದೆ ತಗೊಳ್ತೀರಿ. ಮೂರನೇದು, ಈಗ ದೇವರು ಹೇಳಿದಂಗೆ ಬಹಳಷ್ಟು ಕಡೆ ಅರ್ಧ ಫೀಟ್, ನಾನು ನಿನ್ನೆ ಹೇಳಿದಲ್ಲ, ಆ ಕಂಪ್ಲೇಂಟ್ ಬಂದದ್ದು 2 ಗಾಡಿ ಟೈರ್ ಹೊಡೆದೋಯ್ತು, ಬೈಕ್ ಟೈರ್. ನಾನು ನಿಮ್ಗೆ ಫೋಟೋ ಹಾಕಿ ಮೊನ್ನೆನೆ ಅವರು ಲೆಟರ್ ಕೊಟ್ಟರು, ಅದನ್ನ ನೆಕ್ಸ್ಟ್ ದಿವಸ ನಾನು ನಿಮ್ಗೆ ಫೋಟೋ ಹಾಕಿದ್ದೇನೆ. 6 ಇಂಚ್ ಮೇಲೆ ಉಂಟು. ಅವ್ರು ಹೇಳಿದ್ರೆ ರಿಕ್ಷಾ ಗಾಡಿ ಗಿಡಿದ್ರೆ ಆಕ್ಸಿಡೆಂಟ್ ಹಾಕೊಂಡು ಜನರು ಸತ್ತೋಗುದು. ನಿಮ್ಮ ಗಮನದಲ್ಲಿ ಉಂಟಲ್ಲ. ಇದಕ್ಕಿಂತ ಮುಂಚೆ ಕೂಡ 6 ತಿಂಗಳ ಹಿಂದೆ ನಾನು ನಿಮ್ಮನ್ನು ತಗೊಂಡು 2-3 ಸೈಡ್ ವಿಸಿಟ್ ಮಾಡಿದೆ. ನೀವು ಮಾಡುವ ಅಂತ ಹೇಳಿದ್ರು. 6 ತಿಂಗಳು ಹೋಗಿದೆ, ಅದೇ ಹಾಗೆ ಉಂಟು. ಅದಕ್ಕೆ ಸಂಬಂಧಪಟ್ಟ ಎಲ್ಲಿ ಕೆಳಗಡೆ ಉಂಟು, ಎಲ್ಲಿ ಮೇಲೆ ಉಂಟು, ಅದು ವಾಟರ್ ಲೈನ್ ಮೇಂಟೈನ್, ರೋಡ್ ಲೈನ್ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡ್ತೀರ ಅಂತ ನಮಗೆ ನೀವು ಉತ್ತರ ಕೊಡಿ. ಇನ್ನೊಂದು, ನಿಮ್ಮ ಆಕ್ಟ್ ಪ್ರೊವಿಷನ್ ಅಲ್ಲಿ ವಾಟರ್ ಬೋರ್ಡ್ ಅಲ್ಲಿ UGD ಆಕ್ಟ್ ಉಂಟಲ್ಲ, ಅದರಲ್ಲಿ ಮೇಂಟೆನೆನ್ಸ್ ಪ್ರೊವಿಷನ್ ಉಂಟು. ಮೇಂಟೆನೆನ್ಸ್ ನಾನು ಹೇಳ್ತೇನೆ, ನಾನು ನೋಡಿದ್ದೇನೆ, ನಾನು ಓದಿದ್ದೇನೆ, ಕಂಪ್ಲೀಟ್ ಆಕ್ಟ್ ಓದಿದ್ದೇನೆ. ವಾಟರ್ ಬೋರ್ಡ್ ಅವ್ರದ್ದು ಮೇಂಟೆನೆನ್ಸ್ ಪ್ರೊವಿಷನ್ ಉಂಟು. ನಿಮಗೆ ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಹಿಡಿದು ಕಳಿಸ್ಕೊಡ್ತೇನೆ. ಅದರಲ್ಲಿ ನೀವು ನಮ್ಮ ಮೇಲಧಿಕಾರಿ ಮಾತಾಡಿಕೊಂಡು ನಮಗೆ ಆ ಪ್ರೊವಿಷನ್ ಅಲ್ಲಿ ಏನ್ ಆಗ್ಬೇಕು ಅಂತ ಹೇಳ್ಬೋದು. ನಾನು ಇವತ್ತು ಉತ್ತರ ಕೊಡ್ಬೇಕಂತ ಏನು ಹೇಳುದಿಲ್ಲ. ಹೇಳಿದಿರಿ, ನಮ್ಮ ಸಾಮಾನ್ಯ ಸಭೆ ಇರ್ತದೆ. ಆ ಸಾಮಾನ್ಯ ಸಭೆಯಲ್ಲಿ ನೀವು ಏನ್ ಮಾಡ್ತೀರಿ ಮತ್ತು ಏನಾದ್ರು ಯಾವೆಲ್ಲ ಮೆಂಬರ್ಸ್ ನಿಮಗೆ ಈಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಲ್ಲಿ ಹೋಗಿ ನಮ್ಮ ಸಂಘಟನೆ ಬನ್ನಿ. ಅವ್ರು ಹೇಳಿದಾಗ 4 ವಾರ್ಡ್ ಉಂಟು, ಒಂದು 11 ಸ್ವಲ್ಪ ಆಗ್ತದೆ ನಮ್ಗೆ. ಅದು ಕಂಟಿನ್ಯೂಸ್ 4 ವಾರ್ಡ್ ಉಂಟು. ಅದು ಎಲ್ಲರೂ ವಾರ್ಡ್ ವಿಸಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಮಾಡಬೇಕು ಅದು ತಕ್ಷಣ ಇಮಿಡಿಯೇಟ್ ಮಾಡಬೇಕು. ಮತ್ತು ನಿಮ್ಮ ಗ್ರಾಂಟ್ ಅಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಉಂಟು, ಜನರ ಸಹಕಾರ ಮಾಡ್ಲಿಕ್ಕೆ, ಜನರ ಉಪಯೋಗ ಮಾಡ್ಲಿಕ್ಕೆ, ರಸ್ತೆ ಆಗಿರ್ಲಿ, ಹೌಸ್ ಕನೆಕ್ಷನ್ ಆಗಿರ್ಲಿ, ಅಥವಾ ಏನೇ ಕನೆಕ್ಷನ್ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟ ನೀವು
ನಮ್ಮ ಪರವಾಗಿ ಇಂಜಿನಿಯರ್ ಅದು, ಸರ್ಕಾರ ಪರವಾಗಿ ಇಂಜಿನಿಯರ್. ನೀವು ಅವ್ರ ಪರವಾಗಿ ಇಂಜಿನಿಯರ್ ಅಲ್ಲ. ನೀವು ಎಷ್ಟು ಸಲ ಟೆಸ್ಟಿಂಗ್ ಮಾಡಿದಿರಿ? ನೀವೇ. ಅವ್ರು ಮಾಡಿದಾರೆ, ನಿಮಗೆ ಗೊತ್ತುಂಟು. ನೀವೇ ಎಷ್ಟು ಸಲ ಟೆಸ್ಟಿಂಗ್ ಮಾಡಿದಿರಿ ಮತ್ತು ನೀವು ಆ ಟೆಸ್ಟಿಂಗ್ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಏನ್ ಕ್ರಮ ಬಿಟ್ಟಿದ್ರಿ ಅದೆಲ್ಲ ನೀವು ನಮ್ಮ ಇಡಬೇಕು. ಮತ್ತು ನಮಗೆ ಗೊತ್ತು, ನಮಗೆ ತಿಳಿದ ಹಾಗೆ ಸುಮಾರು ಪಟ್ಟಣ ಪಂಚಾಯತಿಯಲ್ಲಿ ಕೂಡ 15-20 ಕೋಟಿ ಎಕ್ಸೆಸ್ ಅಮೌಂಟ್ ಉಂಟು, ಪಟ್ಟಣದಲ್ಲಿ ಕೂಡ ಉಂಟು. ನೀವು ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಯಾಕೆ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗುದಿಲ್ಲ. ನಾಗರಾಜ್ ಅವರು ಹೇಳಿದ್ರು ನೀರಿನ ಸಮಸ್ಯೆ ಆದ್ರೆ ನಾವು ಎಲ್ಲಿ ಓಡೋದು? ಕರೆಕ್ಟ್ ಸರ್. ನಿಮಗೆ ನಾವು ಮಾಡದಷ್ಟು ಸಹಕಾರ ಯಾರು ಮಾಡ್ಲಿಲ್ಲ, ಆದ್ರೂ ಕೂಡ ನೀವು ಹೇಳೋದು ಪಬ್ಲಿಕ್ ಸಪೋರ್ಟ್ ಅಂತ. ಪಬ್ಲಿಕ್ ಸರ್ ನಾನು ಕಂಪ್ಲೇಂಟ್ ಮಾಡ್ತೇನೆ. ನೀವು ಈಗ ಹೇಳಿದ್ರು ಹೌಸ್ ಕನೆಕ್ಷನ್, ನೀವು ಲೈನ್ 42 ಕಿಲೋಮೀಟರ್ ಅಲ್ಲಿ 38 ಕಿಲೋಮೀಟರ್ ಲೈನ್ ಆಗಿದೆ. ಚೇಂಬರ್ಸ್ ಅಲ್ಲಿ 1495 ಅಲ್ಲಿ 1431 ಚೇಂಬರ್ಸ್ ಆಗಿದೆ, 95% ಪ್ಲಸ್. ಆದ್ರೆ ಹೌಸ್ ಕನೆಕ್ಷನ್ ಅಲ್ಲಿ ಅರ್ಧ ಆಗಲಿಲ್ಲ. ಇದು ವಾಟ್ ಇಸ್ ದಿಸ್? ವಾಟ್ ರೆಸ್ಪಾನ್ಸಿಬಿಲಿಟಿ? 3700 ಅದು ಟೋಟಲ್ ಪ್ರೊವಿಷನ್ ಇಟ್ಟರು ಸರ್. 2 ಕೋಟಿ ಅಂತಾರೆ. ನೀವು ನೋಡಿ, ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡಬೇಡಿ. ನನ್ನ ಗಮನಕ್ಕೆ ಬಂದದ್ದು, ನಾವು ನಿಮ್ಮ ಇಂಜಿನಿಯರ್ಗೆ ಹೇಳಿಸಿ ನಾನೇ ರಸ್ತೆ ಹಾಕುವುದನ್ನು ನಿಲ್ಲಿಸಿ ಕನೆಕ್ಷನ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಮನೆಯವರು ಫೋನ್ ಮಾಡಿ ಹೇಳಿದ್ರು ನಮ್ಗೆ, ಮನೆಯವರು ಫೋನ್ ಮಾಡಿ ಇವ್ರು ರಸ್ತೆ ಹಾಕ್ತಿದ್ದಾರೆ, ಕನೆಕ್ಷನ್ ಕೊಡ್ಲಿಲ್ಲ ಅಂತದ್ದು ಇದ್ದಲ್ಲಿ ನೀವು ನಮ್ಮ ಮೇಲೆ ಜವಾಬ್ದಾರಿ ಆಗ್ತಿದ್ದೀರಿ. ನಾನು ಅದು ನನ್ನ ಏರಿಯಾದಲ್ಲಿ ಒಂದು ಲೇಡಿ ಗಮನಕ್ಕಿಲ್ಲ. ಅದ್ರ ಬಗ್ಗೆ ಒಂದ್ ಕಡೆ ಅಲ್ಲ ಸರ್, ಇಲ್ಲ ಒಂದ್ ಕಡೆ ಒಂದ್ ಕಡೆ ಕೆಲಸ ಮಾಡಿದವಾಗ ಯಾಕಾಗ್ತದೆ ಕ್ಲೈಮೇಟ್ ಪ್ರಾಬ್ಲಮ್, ಏನೋ ಮಳೆ ಪ್ರಾಬ್ಲಮ್ ಅಂತ. ನಾನು ನಿಮ್ಗೆ ನಿಜವಾಗಿ ಹೇಳ್ತೇನೆ, ಒಂದು ವಿಷಯ ಕೇಳ್ಕೊಳ್ಳಿ. ನಿಮ್ಮ ವರ್ಕಿಂಗ್ ಸಿಸ್ಟಮ್ ಏನಿತ್ತಲ್ಲ ಅದನ್ನ ನಾವು ಗಮನಿಸಿ ನೋಡಿದ್ವಿ. ಈ 3.5-4 ವರ್ಷದಲ್ಲಿ ನೋಡ್ಬೇಕಾದ್ರೆ ಇಂಥ ಸಿಸ್ಟಮ್ ಅನ್ನ ಎಲ್ಲೂ ಬೇಡ, ನಮ್ಮ ಪ್ರಕರಣಕ್ಕೆ ಬಂದಿದೆ ಅನ್ನೋದು ನಮ್ಗೆ ಒಂದು ಆಫರ್ ಬಂದಿದೆ ಅಂತ ತಿಳ್ಕೊಂಡಿದ್ವಿ. ಒಂದು ರೋಡ್ ಅನ್ನ ಕೆಲಸ ಮಾಡುವಂತದ್ದು ಇದರಲ್ಲಿ ಅದು ಕಂಪ್ಲೀಷನ್ ಮಾಡಿದೆ ಅಂತ ಒಬ್ಬರಿಗೆ ಹೇಳಿಕೆ ನನಗೆ ತಗೊಂಡು ಬಂದು, ನೀವು ಯಾರು ಇಂಜಿನಿಯರ್ ಯಾರೋ ಒಬ್ರು ಹೇಳಿ ನಾನು ಇದನ್ನ ಕಂಪ್ಲೀಟೆಡ್ ಮಾಡಿದ್ದೆ, ಇದನ್ನ ಒಂದು ಫಿನಿಶ್ ಮಾಡಿ ಕೊಟ್ಟಿದ್ದೇನೆ ಅಂತ ಒಂದು ಜಸ್ಟ್ ಒಂದು ಏರಿಯಾ ಅಂತ ಹೇಳಿಕೆ. ಟೋಟಲ್ ಎಂಟೈರ್ ಇದರಲ್ಲಿ ಸುಮಾರು 12 ರೋಡ್ ನಮ್ದು ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. 12 ರೋಡ್ ಸರ್ವನಾಶ ಆಗಿದೆ. ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ರು. ಈಗ ಶೆಡ್ಗಳು ಹೊಂಟತೆ ನಿಮ್ಗೆ ಹೇಳಿದ್ರೆ, ನೀವು ಸಿಕ್ಸರ್ ಅಂತ ಹೇಳಿದ್ರಿ, ಅದು ಬರುವಂತ ಇದರಲ್ಲಿ ನಾನು ಎಷ್ಟು ಸಾರಿ ಫೋನ್ ಮಾಡಿದೆನಪ್ಪ ಹೇಳಿದ್ದೇನೆ. ನಿಮ್ಮ ಇಂಜಿನಿಯರ್ ಇದ್ದಾರೆ, ಅವ್ರು ಕೇಳಿ. ನಮ್ಮ ಓಣಿಯಲ್ಲಿ ಕಡಿಮೆ ಅಂದ್ರೆ ಈಗ 4-5 ಪಾಟ್ ಹಾಕುವಂಥದ್ದು ಈಗ 2.5 ವರ್ಷದಿಂದ ಹಾಕ್ಲಿಲ್ಲ. ನಾವು ಏನಂತ ರಿಪೇರಿ ಮಾಡ್ಕೊಳ್ಳೋದು? ಜನ ಮಣ್ಣು ಹಾಕೊಂಡು ಲೆವೆಲ್ ಮಾಡ್ಕೊಳ್ಬೇಕಲ್ಲ, ಅದು ಮಾಡ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಅಲ್ಲ ಈಗ ನೀವು ಒಂದು ನನಗೆ ಇಷ್ಟ ಹೇಳಿ, ಯಾವಾಗ ನೀವು ಒಂದು ಇದನ್ನ ತಗೊಂಡು ನಿರ್ಧಾರ ತಗೊಂಡು ನಮ್ಮೊಂದಿಗೆ ಒಂದು ನೋಡ್ತೀರಾ ಇದು ಫೈನಲ್ ಬಂದಿದೆ ಅಂತ, ಇದು ಸುಳ್ಳು. ಈಗಲೇ ಅವ್ರು ಒಪ್ಕೊಳ್ಬೇಕು, ಇದು ಸುಳ್ಳು. 5 ಲೆಟರ್ ಇದೆ, ಪೂರ್ತಿ 5 ಲೆಟರ್ ಪಟ್ಟಣ ಪಂಚಾಯತ್ ಇಂದ, ನನ್ನಿಂದ ಅಲ್ಲ. ಪಟ್ಟಣ ಪಂಚಾಯತ್ ಸೀಲ್ ಲೆಟರ್ ಇಲ್ಲಿ ನನ್ನ ಹತ್ರ ಇದೆ. 5 ಲೆಟರ್ ಇದು ಯುಟಿಡಿ ಇಲಾಖೆ ಹೋಗಿದೆ. ಹಾಗಾದ್ರೆ ಅವ್ರ ಅಡ್ರೆಸ್ ಏನಾದ್ರು ಕಳ್ಕೊಂಡು ಹೋಗಿದ್ಯಾ? ಅವ್ರ ಆಫೀಸಿಗೆ ಮುಟ್ತಾ ಇಲ್ವಾ ನಮ್ ಲೆಟರು? ಒಂದ್ ಲೆಟರಿಗೆ ಅವ್ರು ಉತ್ತರ ಕೊಟ್ಟಿರೋದು ಅಲ್ಲ, ಉತ್ತರ ಒಂದೇ ಲೆಟರ್ಗೆ ಕೊಟ್ಟಿರೋದು. 5 ಲೆಟರ್ ಹೋಗಿದ್ಯಾ? ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಲೆಟರ್ಗೆ ಇವ್ರ ಹತ್ರ, ಇವ್ರ ಇಲಾಖೆಗೆ ಬೆಲೆ ಇಲ್ವಾ? ಚೀಫ್ ಆಫೀಸರ್ ಲೆಟರ್ಗೆ ಇವ್ರ ಹತ್ರ ಬೆಲೆ ಇಲ್ವಾ? 5 ಲೆಟರ್ ಇದೆ, ಯಾಕೆ ಉತ್ತರ ಕೊಡ್ಲಿಲ್ಲ ಅವರು? ಎಸ್ಟಿಮೇಷನ್ ಅಂದ್ರಿ, 1 ಲೆಟರ್ ಇಂದು ನೀವು ವಿವರ ಕೊಟ್ಟಿದ್ರಿ. ನೀವು ಲೆಟರ್ ಕೊಟ್ಟಿದ್ದು ವಿವರ ಯಾವ್ದಂದ್ರೆ 1/12/2022. ಬಾಕಿ ಲೆಟರ್ ನನ್ನ ಹತ್ರ ಇದೆ. ಲೆಟರ್ ಡೇಟೆಡ್ ಎಲ್ಲ 22/4/14/5/2024, 7/2/2022, 13/2/2022, 18/1/2024. ಹೌದ್ರಿ. 2020 ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ. ಅದರ ನಂತರ ನೀವು ಯಾವ್ಯಾವ ಏರಿಯಾ ಮೆನ್ಷನ್ ಮಾಡಿದ್ರಿ ಅದ್ರಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ನಾನು ಲೀಸ್ಟ್ ಇದು ಮಾಡಿದ್ದೇನೆ. ಮ್ಯಾಕ್ಸಿಮಮ್ ಎಷ್ಟು ರೋಡ್ ರಿಜಿಸ್ಟ್ರೇಷನ್ ಮಾಡಿದಾವಲ್ಲ ಅದನ್ನು ಬೇಕಾದ್ರೆ ನಿಮಗೆ ಸರ್ಟಿಫೈ ಮಾಡಿಕೊಡ್ತೇನೆ ಎಷ್ಟಾಗಿದೆ ಅಂತ. ಈಗ 2024 ಮೇ ಅಂತ ಹೇಳಿದ್ರಿ ರೋಡ್ ರಿಜಿಸ್ಟ್ರೇಷನ್, ಅದು ಈಗ ಮಳೆ ಆಗಿದೆ, ಈಗ ಮಾಡಿಕೊಡ್ತೇನೆ. ಮತ್ತೊಂದು ಹೇಳಿದ್ರಿ ನೀವು ಎಸ್ಟಿಮೇಷನ್ ಮಾಡಿ ಸೇವಿಂಗ್ಸ್ ಅಲ್ಲಿ ಇದು ಅಂತ ಮೀಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ. ಅದು ವೇರಿಯೇಷನ್ ಅಂತ ಆಗಬೇಕು. ಈಗ ಆಲ್ರೆಡಿ ಬೆಂಗಳೂರಿಗೆ ಪ್ರಪೋಸಲ್ ಕಳಿಸಿದ್ದೇನೆ. ಹಿಂಗಿಂಗ್ ಮೆಂಬರ್ಗಳ ಇದಿದೆ, ಇಲ್ಲಿ ಡಿಮಾಂಡ್ ಇದು ಮಾಡಿದ್ದಾರೆ, ವಾಸ್ತವ ಸ್ಥಿತಿ ಈ ಥರ ಇದೆ, ಅದಕೊಂಡು ಕಳಿಸಿದ್ದೇನೆ. ಅದಕ್ಕೆ ಅಪ್ರೂವಲ್ ಆದ್ಮೇಲೆ ಇಮಿಡಿಯೇಟ್ ಮಾಡ್ತೇವೆ. ಆದರೂ ಸಹ ಅಪ್ರೂವಲ್ ಆಗಿಲ್ಲ ಕೆಲವೊಂದಕ್ಕೆ. ಆದರೂ ಕೂಡ ಎಲ್ಲಿ ಎಮರ್ಜೆನ್ಸಿ ಇದೆ, ತುಂಬ ರೋಡ್ ಹಾಳಾಗಿದೆ, ಅಲ್ಲಿ ಮಾಡಿದ್ದೇವೆ. ರೋಡ್ ಮಾಡಿಲ್ಲ ಅಂತಲ್ಲ, ಫುಲ್ ಬಿಡ್ತು. ಮತ್ತೊಂದು ಹೇಳಿದ್ರಿ ಥಿಕ್ನೆಸ್ ಇದ್ರ ಬಗ್ಗೆ. ಇದು ನಾನು ಹೇಳ್ತೇನೆ, ಎಸ್ಪೆಷಲಿ ನಾನು ಜಾಬ್ ತಗೊಂಡ್ಮೇಲೆ ಒಂದು ಕಡೆ ರೋಡ್ ಮಾಡ್ತೇವೆ,
ಅದ್ರ ಒಂದು 3-4 ದಿವಸದ ಮೊದಲೇ ವಾರ್ಡ್ ಮೆಂಬರಿಗೆ ಇನ್ಫಾರ್ಮ್ ಮಾಡ್ತೇವೆ, ಮಾಡಿ ಹೇಳಿದ್ದೇವೆ. ನೋಡ್ರಿ, ನಿಮ್ಮೊಬ್ರಿಗೆ ಇವ್ರಿಗೆ ಕಳಿಸ್ಬೇಕು, ಜನರಿಗೆ ಕಳಿಸ್ಲೇಬೇಕು, ಅವ್ರು ನಿಂತ್ಕೊಳ್ಳಿ, ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಅದೇನು ಥಿಕ್ನೆಸ್ ಇದೆ ಅದು ನೋಡ್ಲಿ, ತಪ್ಪಿದ್ರೆ ನಮ್ಗೆ ಹೇಳಿ ಅಂತ ಅದು ಮಾಡಿದ್ದೇವೆ. ಮತ್ತೊಂದು, ಯಾರು ಮೆಂಬರ್ ರೆಪ್ರೆಸೆಂಟೇಟಿವ್ ಕಾಂಕ್ರೀಟ್ ಇದು ಸರ್, ಅಲ್ಲ ಟಾರ್ ಹೇಳ್ತಿದ್ದಾನೆ, ಮೇಜರ್ ಟಾರ್ ರೋಡ್ ಆಗ್ತದೆ ಅಲ್ಲ ಅಲ್ಲ ಸರ್, ಅಲ್ಲ ಹೇಳಿದ್ದೇವೆ ಅಲ್ಲ ಅವರಿಗೂ ಕೂಡ ನಾವು ಹೇಳಿದ್ದೇವೆ ಸರ್, ಎಲ್ಲಿ ಮತ್ತೆ ಪ್ಲಾಂಟಿಗೆ ಬರಲಿ ಅದರಲ್ಲಿ ಇದು ಮಾಡೋದಿಲ್ಲ, ಆ ಮಿಕ್ಸ್ ನೋಡ್ಲಿ, ಇದು ಮಾಡ್ಲಿ, ಆ ತರ ನಾವು ಪಬ್ಲಿಕ್ ಫೀಡ್ಬ್ಯಾಕ್ ಅಲ್ಲ ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೇವೆ ಪಬ್ಲಿಕ್ ಹತ್ರ. ಆಯ್ತು, ಟೆಂಪರೇಚರ್ ಕರೆಕ್ಟ್ ಮೇಂಟೆನೆನ್ಸ್ ಇದೆ, ಅದರಲ್ಲಿ ಥಿಕ್ನೆಸ್ ಮಾಡಿದಾರ, ವಿಟಮಿನಸ್ ಮೆಟಡಮನ್ ಬರ್ತದೆ, STPCN ಬರ್ತದೆ. ಈಗ ನೀವು ಒಮ್ಮೆ ಹೇಳ್ತೀರಿ ನಂಗೆ ಅಷ್ಟು ಥಿಕ್ನೆಸ್ ಮಾಡಿ ಅಷ್ಟು ಅದು ನನಗೆ ಮೇಲ್ಗಡೆ ಅಪ್ರೂವಲ್ ತಗೊಳ್ಬೇಕು ಸರ್, ಅದು ಏನು ನಮ್ಮ ಸ್ಟ್ಯಾಂಡರ್ಡ್ ಇರ್ತಲ್ಲ ಅದ್ರ ಪ್ರಕಾರ ಮಾಡಬೇಕು. ಥಿಕ್ನೆಸ್ ಬಗ್ಗೆ ಬರೆಯಲ್ಲ, ಕ್ವಾಲಿಟಿ ಆಫ್ ದ ರೋಡ್ ಇಟ್ ಇಸ್ ನಾಟ್ ವಿತ್ಸ್ಟ್ಯಾಂಡಿಂಗ್ ಫಾರ್ ದ 6 ಮಂತ್ಸ್ ಆಲ್ಸೋ. ಹೇಳ್ತೇನೆ ಮತ್ತೊಂದು ಇಶ್ಯೂ ಹೇಳ್ತೇನೆ, ನೀವಂದೇ ಇವ್ರು ಮಾಡ್ತಾರೆ ಹಾಗಂತ ಒಂದು ಪಬ್ಲಿಕ್ ಫೀಡ್ಬ್ಯಾಕ್, ಇದು ಸುಳ್ಳಿದ್ರೆ ಹೇಳಿ, ನಾನು ಎಲ್ಲ ಮೆಂಬರ್ಸಿಗೆ ಹೇಳಿದ್ದೇನೆ, ಬಂದು ಇರಲಿ ಸರ್, ನೀವು ನಿಮ್ಗೆ ಗೊತ್ತಿದೆ ಟೈಮ್ ಇರಲ್ಲ, ಅದರಲ್ಲಿ ಏನಿಲ್ಲ, ನೀವು ಯಾರಿಗಾದ್ರು ಕಳಿಸಿ ರೆಪ್ರೆಸೆಂಟೇಟಿವ್, ಅಲ್ಲ ನಂಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಕೊಡಿ, ಒಂದು ನಿಮಿಷ. ಅದೊಂದು ಮತ್ತು ಅದಕ್ಕೆ ಥರ್ಡ್ ಪಾರ್ಟಿನೂ ಇರ್ತದೆ, ಕೆಲವೊಂದು ರೋಡ್ಗಳಿಗೆ ಥರ್ಡ್ ಪಾರ್ಟಿ ಕರೆಕ್ಟ್ ಆಗಿಲ್ಲ ಅಂತ ಅದು ಕೂಡ ಬಿಲ್ ಕೊಟ್ಟಿಲ್ಲ ಅವರಿಗೆ, ಹೋಲ್ಡ್ ಮಾಡಿದ್ದೀನಿ, ಅದು ಕೂಡ ಕೊಡ್ತೇನೆ ರೆಕಾರ್ಡ್ಸ್, ಕೇಳಿ. ಲೆಟ್ ಮಿ ಕಂಪ್ಲೀಟ್. ಯಾವುದೆಲ್ಲ ರೋಡ್ ಇಂದು ಬಿಲ್ ಪೆಂಡಿಂಗ್ ಇದೆ ಅಲ್ಲ ಅದೇ ಹೇಳ್ತೇನೆ ಕೆಲವೊಂದು. ಮತ್ತೆ ಇಲ್ಲಿ ಒಂದು ಮೇಜರ್ ಇಶ್ಯೂ ಏನಂದ್ರೆ, ಕೆಲವು ಕಡೆ ಮಡ್ ರೋಡ್ಗಳಿದೆ, ಅದು ರೋಡ್ ಇರೋದು ಮಡ್ ರೋಡ್, ಮಡ್ ಅಂದರೆ ಮಣ್ಣಿನ ರೋಡ್, ಅಲ್ಲಿ ನೀವು ನಮಗೆ ಕಾಂಕ್ರೀಟ್ ರೋಡ್ ಮಾಡಿ ಅಸ್ಫಾಲ್ಟ್ ಮಾಡಿ ಅದಕ್ಕೆ ನಮ್ಮಲ್ಲಿ ಪ್ರೊವಿಷನ್ ಇಲ್ಲ. ಕೆಲವು ಕಡೆ ಹೇಳಿದ್ದಾರೆ, ಹೇಳಿರ್ಬೋದು, ಗೊತ್ತಾಯ್ತು. ಅಲ್ಲಲ್ಲ ಕೇಳಿ, ಮಾತಾಡ್ಲಿಕ್ಕೆ ಕೊಡಿ, ಅದೇನಾಗುತ್ತೆ UGD ಆದಾಗ ಸ್ವಲ್ಪ ಡ್ಯಾಮೇಜ್ ಮಾತಾಡುವುದು, ನಾವು ಮಾತಾಡುವಾಗ ಆಗಲ್ಲ ಸರ್, ದಾರಿ ಮಾಡಿಕೊಡ್ತಾ ಇದ್ದೀರಾ, ದಾರಿಯಲ್ಲ ನಾವು ಹೇಳುದು ನೋಡಿ, ಕೇಳಿ, ಮಡ್ ರೋಡ್ ಯಾವ ಅವಸ್ಥೆಯಲ್ಲಿ ಇತ್ತು, ಜನರು ನಡೆಯುವಂತ ಅವಸ್ಥೆಯಲ್ಲಿ ಇತ್ತು. ಈಗ ನೀವು ಮಾಡಿದಂತ ಯೋಜನೆ ಮಾಡಿ ಇದು ಕೆಲಸ ಮಾಡಿದ ನಂತರ ಅಲ್ಲಿ ಪ್ರಾಣಿ ಓಡಾಡುವಂತ ಅವಸ್ಥೆಯಲ್ಲಿ ಇಲ್ಲ. ನಾವು ಅದಕ್ಕೆ ನೀವು ಸರಿ ಮಾಡಿ ಕೊಡಿ ಅಂತ, ನಾವು ಕಾಂಕ್ರೀಟ್ ಹಾಕಿಕೊಡಿ ಅಂತ ಹೇಳಿಲ್ಲ. ಏನ್ ವಿಷಯ ಏನಂದ್ರೆ, ಈಗ 4 ಬಾರಿ ಕ್ರಿಯಾ ಯೋಜನೆಗೆ ಹಣ ಆಗಿದೆ, ಕ್ರಿಯಾ ಯೋಜನೆ ಆಗಿದೆ. ಈ ಕ್ರಿಯಾ ಯೋಜನೆಯಲ್ಲಿ 9ನೇ ನಂಬರ್ ವಾರ್ಡ್ ನಂದು, 8ನೇ ನಂಬರ್ ವಾರ್ಡ್ ಅವ್ರದ್ದು, 7ನೇ ನಂಬರ್ ಅವ್ರದ್ದು, ಮತ್ತೆ ಕೆಲವು ಸದಸ್ಯರದ್ದು ಪಾಪ ಇದ್ದಾರೆ, ಅವ್ರಿಗೆ ಮಾಹಿತಿ ಇಲ್ಲ, ಅದು ಇವತ್ತು ಗೊತ್ತಾಗ್ತದೆ, ಸರಿಯಾಗಿ ತಿಳ್ಕೊಳ್ಳಿ. ಈ ಕ್ರಿಯಾ ಯೋಜನೆಯಲ್ಲಿ ಕೆಲವೊಂದು ವಾರ್ಡಿಗೆ 30-40 ಲಕ್ಷ ಹಣ ಹಾಕಿಲ್ಲ. ನಮ್ಮ ವಾರ್ಡಿಗೆ ಕನಿಷ್ಠ 10,000 ರೂಪಾಯಿ ಹಣ ಕ್ರಿಯಾ ಯೋಜನೆಯಲ್ಲಿ ಇಲ್ಲ. ಇದು ಯಾವ ರೀತಿ ಸಾಮಾಜಿಕ ನ್ಯಾಯ? ನೀವೀಗ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳಿದ್ರಿ ಸಾಮಾಜಿಕ ನ್ಯಾಯ, ಜನರಿಗೆ ಕೆಲಸ ಮಾಡ್ಬೇಕು, ನಿಮ್ಮ ಮಾತಿಗೆ ನಾನು ಗೌರವ ಪಡ್ತೀನಿ, ಕರಪ್ಷನ್ ಫ್ರೀ ಇರ್ಬೇಕು, ಇದೆಲ್ಲ ಒಪ್ಕೊಳ್ತೀನಿ ನಾನು. ಆದ್ರೆ ಇಲ್ಲಿ ನೋಡಿ ಯಾವ ತರ ನ್ಯಾಯ ಮಾಡಿದ್ದಾರೆ. ಇದು ನೀವು ಯಾವ ರೀತಿ ನಮ್ಗೆ ನ್ಯಾಯ ಕೊಡ್ತೀರಾ? ಇದ್ರ ಬಗ್ಗೆ ಪ್ರೂಫ್ ಇದೆ, ಚೆಕ್ ಮಾಡಿ. ಇದಕ್ಕೆ ನನಗೆ ಈಗ ಏನ್ ಪ್ರಯೋಜನ ಮಾಡಿದ್ದಾರೆ ನನಗೆ ನೀವು ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ನನ್ನ ಆಯ್ಕೆ ಮಾಡಿದ್ದಾರೆ, ನನ್ನ ಮನೆಗೆ ಬಂದು ಕೇಳ್ತಿದ್ದಾರೆ, ಯಾರು ಮಾಡಿದ್ದು ಕ್ರಿಯಾ ಯೋಜನೆ? ಅದಕ್ಕೆ ಉತ್ತರ ಬೇಕು. ಇದು ಕ್ರಿಯಾ ಯೋಜನೆ ಯಾರು ಮಾಡಿದ್ದು? ಸರ್ಕಾರ. ಯಾವಾಗ? ನೀವು ನಮ್ ಬಾಡಿ ಮಾಡಿತ್ತ? ನಗರ ಹಾಗೆ ಹೇಳುದಿದ್ರೆ 2 ವರ್ಷದ 8 ತಿಂಗಳ ಈ ಅವಧಿಯಲ್ಲಿ 5 ಕೋಟಿ ನಗರ ಠಾಣ ಬಂದಿದೆ. 14 ವಾರ್ಡಿಗೆ ಅವರು ಸರ್ಕಾರ ನಮ್ಗೆ ಯಾವುದು ಕೊಟ್ಟಿಲ್ಲ. ಹಳೆ MLA ಹಾಗೂ ಇದು ನಮ್ಗೆ ಮಾಡಿದ್ದಾರೆ. ಈಗ ಇದು ಹೊಸದೇನಿದೆ? ಹೊಸದಲ್ಲ, ಇದು ಚಾಡಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಅದು ಅಲ್ಲ ಮೇಡಮ್, ಇದಾಗಿದೆ. 14 ವಾರ್ಡಿಗೆ ಕೊಡದೇ ಇದ್ದ ದೊಡ್ಡ ವಿಷಯನ 4 ವಾರ್ಡಿಗೆ ಕೊಟ್ಟಿದ್ದಾರೆ ದೊಡ್ಡ ವಿಷಯನ. ಅದು ನಾನು ಹೇಳಿ ಸರಿಯಾಗಿ ಕೇಳಿ, 14 ವಾರ್ಡಿಗೆ ಏನು ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವಾಗ ಅವ್ರು ಕೇಳಿದವರು ಅವ್ರು ಕೇಳಿಲ್ಲ, ಈ ವಿಷಯದಲ್ಲಿ ನಾವು ಕೇಳಿದ್ದೀವಿ, ನಮ್ಮ ಹತ್ರ ಮೆಮೊರಾಂಡಮ್ ಇದೆ. AC ಅವರಿಗೆ 14 ಕೌನ್ಸಿಲರ್ ಸಿಗ್ನೇಚರ್ ಹಾಕ್ಬಿಟ್ಟು ಮೆಮೊರಾಂಡಮ್ ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಮಾಹಿತಿ ಒಂದು ವಿಷಯ, ನಾನೀಗ 41 ಬಗ್ಗೆ ಹೇಳ್ತಾ ಇಲ್ಲ. ನೀವು
ವಿಷಯವನ್ನು ಹೇಳಬಹುದು, ಏನೇ ವಿಷಯ ಇರಲಿ ಅವರು ಪರ್ಮಿಷನ್ ತಗೊಂಡು ಮಾತಾಡಿದ್ದಾರೆ. ನೀವು ಒಂದ್ ನಿಮಿಷ ಹೇಳ್ತೇನೆ. ಯಾವುದೇ ವಿಷಯದಲ್ಲಿ ಇರಲಿ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಪರ್ಮಿಷನ್ ತಗೊಂಡೇ ಮಾತಾಡಬೇಕು. ಅವ್ರು ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡೋದಲ್ಲ. ಅವ್ರು ಏನೋ ಹೇಳಿ, ಏನೇ ಆಗ್ಲಿ, ಅವ್ರಿಗೆ ಹೇಳೋದು ಹಾಕೊಂಡು ಅವ್ರು ಆಯ್ಕೆ ಆದಂತಹ ಮೆಂಬರ್ ಅವರು ಅವ್ರು ಹೇಳಿದ್ದಾರೆ. ನಿಮ್ಗೂ ಅವಕಾಶ ಕೊಟ್ಟರೆ ಎಲ್ರಿಗೂ ಅವಕಾಶ ಕೊಡ್ತೇವೆ, ನೀವು ಹೇಳಿ. ಅದಕ್ಕೆ ಸಂಬಂಧಪಟ್ಟ ಏನ್ ಮಾಡ್ಬೇಕು ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು. ಅದು ಸಮಸ್ಯೆ ಅಲ್ಲ. ನೀವು ಹೇಳೋದು ನೀವು ಪ್ರೊಟೆಸ್ಟ್ ಮಾಡಿದಿರಿ ಅದೆಲ್ಲ ಸರಿ, ಅದು ಅವ್ರು ಹೇಳ್ತಾರೆ, ನೀವು ಕೂಡ ಪ್ರೊಟೆಸ್ಟ್ ಮಾಡಿದಿರಿ, ಅದೆಲ್ಲ ಸರಿ ಆಗ್ತದೆ. ಮೀಟಿಂಗ್ ನಡೆಸುವಾಗ, ಮೀಟಿಂಗ್ ಮಾಡುವಾಗ ನೀವು ಈ ತರ ಮಾತಾಡೋದು. ಒಬ್ಬರು ಮೆಂಬರು ಏನೇ ಮಾತಾಡ್ಲಿ ಅದಕ್ಕೆ ಸಂಬಂಧ ನಿಮ್ಗೆ ಆ ವಿಷಯದಲ್ಲಿ ನಿಮ್ಗೆ ಮಾತಾಡೋದು, ಅವ್ರು ನಿಮ್ಗೆ ಮಾತಾಡೋದು, ನೀವು ಕೈ ರೇಸ್ ಮಾಡ್ಕೊಂಡು ನೀವು ಒಬ್ಬರೇ ಮಾತಾಡಿ. ಈಗ ಆಮೇಲೆ ಅವ್ರು ಮಾತಾಡಿ. ಇಲ್ಲಿ ನೋಡಿ 2024 ಒಂದು ಪ್ರಯೋಜನ ಆಗಿದೆ. 2024 ಮತ್ತೊಂದಾಗಿದೆ. 15ನೇ ಹಣಕಾಸು SFC ಹಣಕಾಸು ಇದೆರಡು 24ರಲ್ಲೂ ಆಗಿದೆ, 23ರಲ್ಲೂ ಆಗಿದೆ. ಈ 4 ಪ್ರಯೋಜನದಲ್ಲಿ ಒಂದೇ ಕನಿಷ್ಠ 10,000 ಹಾಕ್ಲಿಕ್ಕೆ ಯಾರು ಮಾಡಿದ್ದು? ಪ್ರಯೋಜನ ಯಾರು ಮಾಡಿದ್ದು? ನನ್ಗೆ ಮತ್ತೆ ಉತ್ತರ ಬೇಕು. ನನ್ನ ಗಮನಕ್ಕೂ ಈ ಕಾಮಗಾರಿ ಬಂದಿದೆ ಅಂತ ನನ್ನ ಗಮನಕ್ಕೂ ತರಲಿಲ್ಲ, ಅವ್ರ ಗಮನಕ್ಕೂ ತರಲಿಲ್ಲ. ಕೇಳಿ ನೀವು ಬಾಕಿ ಅವ್ರ ಮೆಂಬರ್ ಕೇಳಿ, ಮತ್ತೆ ಮೆಂಬರ್ ಕೇಳಿ ಉತ್ತರ ಯಾರು ಮಾಡಿದಂತ ಬೇಕು. ಒಂದು ಮತ್ತೊಂದು ಇನ್ನೊಂದಂದ್ರೆ ಕೆಲವೊಂದು 2-3 ವಾರ್ಡ್ಗೆ 40ರಿಂದ 35 ಲಕ್ಷ 40 ಲಕ್ಷ ಕಾಮಗಾರಿ ಆಗ್ತಾರೆ. ಹಾಗೆ ನನ್ಗೆ ಅದ್ರ ಬಗ್ಗೆ ಏನಿಲ್ಲ, ನನ್ಗೂ ಕೊಡಿ. ನನ್ನ ವಾರ್ಡ್ಗೆ ಸಮಸ್ಯೆ ಇದೆ, ನನ್ಗೂ ಅನುದಾನ ಕೊಡಿ ಅಂತ ನಾನು ಕೇಳ್ತಿರೋದು. ಈಗ ಮತ್ತೊಂದು ಏನಂದ್ರೆ ಒಂದೇ ವಾರ್ಡ್ ನಲ್ಲಿ 5 ಬಾವಿ ಹಾಕಿದ್ದಾರೆ. ಇದು ನ್ಯಾಯನೇ? ಇದು ಸಾಮಾಜಿಕ ನ್ಯಾಯ ನೀವು ಕೊಡ್ಬೇಕಲ್ಲ. ನೀವೀಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಜನಪರವಾಗಿ ಕೆಲಸ ಮಾಡ್ಬೇಕು, ಜನರಿಗಾಗಿ ಇರ್ಬೇಕು ನಾವು ಅಂತ. ನನ್ನ ಆಯ್ಕೆ ಮಾಡಿದ್ದೆ ಯಾಕೆ ಜನರು? ನನ್ನ ಮನೆಗೆ ನಾ ಕೇಳ್ತಾ ಇಲ್ಲ. ಈಗ ನೀವು ಯಾವ್ದು 5 ವರ್ಷದ ಹಿಂದಿಂದ ನನಗೆ ಅದೇ ಉತ್ತರ ಮಾಡಿ. ಇಲ್ಲಿ ಏನು ಕಾಮಗಾರಿಗೆ ಹಣ ಬಂದಿದೆ? ಈಗ ನಾನು ಆಯ್ಕೆ ಆದ ನಂತರ ನನ್ನ ಗಮನಕ್ಕೂ ತರಲಿಲ್ಲ, ಅದ್ರ ಬಗ್ಗೆ ಉತ್ತರ ಬೇಕು. ಇಲ್ಲ ಅಂದ್ರೆ ಇದಿಷ್ಟು ಕಾಮಗಾರಿನ ಪುನಃ ಪ್ರಯೋಜನೆ ಮಾಡಿ ಏನ್ ಎಲ್ಲಾ ಮೆಂಬರ್ಸ್ ಎಷ್ಟೆಷ್ಟು ಹಣ ಬರ್ತದೆ ಸಮಾನವಾಗಿ ಹಂಚಿಕೆ ಮಾಡಿ, ಸಮಾನವಾಗಿ ಹಂಚಿಕೆ ಮಾಡಿ ಎಲ್ಲರಿಗೂ. ಇಲ್ಲ 1-2 ಕೆಲಸ ಯಾರು ಇವ್ರಿಗೆ ಬೇಕಾದ್ರೆ 1-2 ಜಾಸ್ತಿ ಹಾಕಿ, ಯಾರು ಬೇಕಾದ್ರೆ ಜಾಸ್ತಿ. ನನ್ಗೆ 2 ಅವ್ರಿಗೆ ಹಾಕಿದ್ರೆ 1 ಕಾಮಗಾರಿ ನನ್ನ ಮಾಡಿಕೊಡಿ. ನಾನು ಅದಕ್ಕೆ ದೂರ ನನಗೆ ಬೇಕಂತ ಕೇಳ್ತಾ ಇಲ್ಲ. ನಾವು ಮೆಂಬರ್ ಅಲ್ವಾ ಅಂತಂದ್ರೆ ನಮ್ಮ ವಾರ್ಡ್ 1 ರೂಪಾಯಿ ಹಾಕ್ಲಿಲ್ಲ. ನಾವು ಎಲ್ಲರೂ ಕೌನ್ಸಿಲರ್ ಸೇರಿ ತಹಸೀಲ್ದಾರ್ಗೂ ಮನವಿ ಕೊಟ್ರು, AC ಅವ್ರಿಗೂ ಮನವಿ ಕೊಟ್ರು. ಅಲ್ಲ ಅವಾಗ ನಾವೇನ್ ಮಾಡಿದ್ರೆ ಅವಾಗ ನಾವೇನ್ ಮಾಡ್ಬೇಕು? ಆಯ್ತು, ನಿಮ್ ಪಾಯಿಂಟ್ ಆಯ್ತು. ಅವಾಗ ಆ ವಾರ್ಡ್ಗೆ ಹಾಕಿಲ್ವಾ? ಒಂದೊಂದು ವಾರ್ಡ್ 35 ಲಕ್ಷ ಹಾಕ್ಯಾರ. ಅವಾಗ ಅದು ನಾವು ಮೆಂಬರ್ ಅಲ್ವಾ? ನಾವು ಜನರಿಗೆ ಏನು ಉತ್ತರ ಕೊಡ್ಬೇಕು? ನೀವ್ ಹೇಳಿ. ಮತ್ತೆ ಯಾರೇ ಮೆಂಬರ್ ಆದ್ರೂ ಒಬ್ಬರಿಗೆ ಕೈ ತೋರಿಸುದ ಅವ್ರು ಹೇಳ್ತಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿರ್ತಾರೆ, ಅವ್ರು ನ್ಯಾಯ ಕೊಡ್ತಾರೆ ಸಮರ್ಪಕವಾಗಿ. ಅಂದ್ರೆ ಎಲ್ಲರಿಗೂ ಕೊಡುದಲ್ಲ, ಯಾರು ಒಬ್ಬ 4 ಮೆಂಬರ್ ಮಾತ್ರ ಕೊಡುದಂತಾನ? ಸಮರ್ಪಕವಾಗಿ ಕೊಡ್ಬೇಕಂತೆ. ಈಗಾಗಲೇ ನಾವೆಲ್ಲ ಕೌನ್ಸಿಲರ್ ಹೇಳೋದು 5 ಕೋಟಿ ಅನುದಾನದಲ್ಲಿ ಕೆಲವು ವಾರ್ಡ್ 16 ವಾರ್ಡ್ಗೆ ತಪ್ಪೋಗಿದೆ. ಅದನ್ನ ಈಗ ಅಧ್ಯಕ್ಷತೆ ಸರಿ ಮಾಡ್ಕೊಡ್ತೀರಾ? ನಾವು ಆಗುದಿಲ್ಲ. ಎರಡನೇದಾಗಿ ಅವ್ರೇನು ನನಗೆ ಮತ್ತೆ ಕೇಳ್ಬೇಕು, ಒಂದೇ ವಾರ್ಡಿಗೆ 5 ಬಾವಿ ಕೊಡ್ತೀರ ಅಂತ ಕೇಳಬಾರ್ದು. ನನಗೆ 10 ಲಕ್ಷ ಏನಿದೆ ಕಟ್ಟೋಕೆ, ನೀವು 10 ಲಕ್ಷ ರೋಡಿ ಕಟ್ಕೊಡ್ತೀವಿ, ಇನ್ನೊಂದು 10 ಲಕ್ಷ ಗಟರ್ ಬೇಕಂತ ಮಾಡ್ತಾರೆ. ಅದನ್ನ ಅವರು ಡಿವೈಡ್ ಮಾಡ್ಕೊಳ್ಳೋದು. ಆ ವಾರ್ಡಿಗೆ ಯಾಕೆ ಕೊಟ್ರಿ ಅನ್ನೋದು ಈಗ ಕೇಳಬೇಕು, ಹೇಳಿ, ಎಲ್ಲರೂ ಹೇಳಿ ಅಲ್ವಾ? ಅದನ್ನ ಕೇಳಬಹುದು. ಕೆಲವರು ಬೀದಿ ದೀಪ ಬೇಕಂತ ಹೋಗ್ತಾರೆ, ಕೆಲವರು ಮಸಾಲೆ ಬೇಕಂತ ಹೋಗ್ತಾರೆ. ನನ್ನ ವಾರ್ಡಿಗೆ ಯಾವ್ದು ಅವಶ್ಯಕತೆ ಇರ್ತದೆ ನಾನು ಅದನ್ನ ತಗೊಂಡಿದ್ದೀನಿ. ಸರಿ, ಓಕೆ ಮೇಡಮ್. ಈಗ CCM ಲೈಟ್ ಬಂದಿತ್ತು, ಹೇಗೆ ಒಂದೊಂದು ವಾರ್ಡಿಗೆ 33 ಲೈಟ್ ಇಲ್ಲ, ಹೇಗೆ 20 ವಾರ್ಡಿಗೆ ಹಂಚಿಕೆ ಆಯ್ತು? ಆಗಿಲ್ವಾ? ಆಗಿದೆ. ಅದೇ ರೀತಿ ಅನ್ನೋದಂತದ್ದು ಯಾಕೆ ಆಗುತ್ತಮ್ಮಯ್ಯ? ನನ್ನ ವಾರ್ಡಲ್ಲೂ ಅಲ್ಪಸಂಖ್ಯಾತರಿದ್ದಾರೆ, SC/ST ಅವರಿದ್ದಾರೆ, ಎಲ್ಲರೂ ಇದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈ ಕ್ರಿಯೋಜನೆ ನೀವು ಮಾಡಿರೋದಲ್ಲ. ಇನ್ನೊಂದು ಏನಿರ್ತದೆ, ಸಾಮಾನ್ಯ ಸಭೆ ನೋಟಿಸ್ ಬಂದಾಗ ನಾವು ಯಾವುದರ ಮೇಲೆ ಪ್ರಶ್ನೆಯನ್ನು ಕೇಳಬೇಕು, ಅದಕ್ಕೆ ನಿಶ್ಚಿತವಾಗಿ ಲೆಟರ್ ಅನ್ನು ಕೊಟ್ಟಿಟ್ಟು ಸಾಮಾನ್ಯ ಸಭೆಯಲ್ಲಿ ಕೇಳಬೇಕು. ಇದು ಅಧ್ಯಕ್ಷರ ಅನುಮತಿ ಬರೋದಿಲ್ಲ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ಒಂದೇ ಒಂದು ಮಾತು ಹೇಳ್ತಾರೆ. ಈಗ ಈ ವಿಷಯದಲ್ಲಿ ನೀವು ಹೇಳಿದ್ರಿ, ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು,
ಆಯ್ತಲ್ಲ. ಫಸ್ಟ್ ಥಿಂಗ್ ಅಮೌಂಟ್ ಯಾವ್ದು ಬರ್ತದೆ ಅದು ಎಲ್ಲರಿಗೆ ಡಿವೈಡ್ ಮಾಡೋ ಕೊಡುದಂತ ಅಲ್ಲ. ಪಟ್ಟಣ ಪಂಚಾಯತ್ ಏರಿಯಾದಲ್ಲಿ ಯಾವ ಏರಿಯಾ ಡೆವಲಪ್ ಆಗೋದು ಎಲ್ಲಿ ಡೆವಲಪ್ಮೆಂಟ್ ಆಗೋದು ಅಲ್ಲಿ ಮಾಡ್ಬೇಕಂತ ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡು ಅಲ್ಲಿ ಹಾಕುದು. ಒಂದನೇ. ಎರಡನೇದು, ಈಗ ನಾವು ಚಾರ್ಜ್ ತಗೊಂಡು ಒಂದು 10 ದಿವಸ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಏನಾಗಿದೆ ಈಗ ಅವರು ಹೇಳಿದ್ರು 16 ಮೆಂಬರ್ಸ್ ಹಾಕಿ AC ಅವರಿಗೆ ಮೆಮೊ ಕೊಟ್ಟಿದ್ರು ಜವಾಬ್ದಾರಿ. ಅದು ತಹಸೀಲ್ದಾರ್ ಈಗ ಇದು ಮಾಡೋದಕ್ಕೆ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಆಗಿದ್ರು. ತಹಸೀಲ್ದಾರ್ ಅವರು ಅದು ಯೋಜನೆಗೆ ಮತ್ತು ಮುಖ್ಯ ಆಗಿರೋ ತಹಸೀಲ್ದಾರ್ ಅವರು ಅದಕ್ಕೆ ರೆಸ್ಪಾನ್ಸಿಬಲ್. ಈಗ ಮತ್ತೆ ಬೇಕಾದ್ರೆ ನೀವು ಎಲ್ಲರೂ ಒಪ್ಪಿದರೆ ನೀವು ನೆಕ್ಸ್ಟ್ ಮೀಟಿಂಗ್ಗೆ ಕಳೆದ 28 ಇದರಲ್ಲಿ ಯಾವ ವಾರ್ಡ್ ಅಲ್ಲಿ ಏನು ಬಿದ್ದಿದೆ ಅದೊಂದು ಲಿಸ್ಟ್ ಮಾಡಿ ತಗೊಂಡು ಬನ್ನಿ. ಯಾರಿಗೆ ಎಷ್ಟು ಸಿಕ್ಕಿದೆ ಅದನ್ನ ಡಿಸ್ಕಸ್ ಮಾಡುವ. ಅದು ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಾವು ಇಲ್ಲಿಂದ ಮುಂದೆ 5 ವರ್ಷ ನಮ್ಮದು ಯಾವುದು 2.5 ವರ್ಷ ನಮ್ದು ಹಿಂದೆ ಹೋಯ್ತು ಅದು ನಮ್ಮ ಇದರಲ್ಲಿ ಕೌಂಟ್ ಆಗುದಿಲ್ಲ. ಇಲ್ಲಿಂದ 5 ವರ್ಷ ನಮ್ಗೆ ಸಿಗ್ತದೆ. ಇಲ್ಲಿಂದ 5 ವರ್ಷ ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಆಗಬೇಕು, ಬಾಡಿಯಲ್ಲಿ ಚರ್ಚೆ ಮಾಡ್ಕೊಂಡು ಆಗ್ತೀವಿ.